ಸರ್ ಇಲ್ಲಿಂದ ಒಂದು ಜರ್ನಿ ಇದೆಯಲ್ಲ ಸರ್, ಲೈಫ್ ಏನು ಅಂತ ನಂಗೆ ತೋರಿಸ್ಕೊಟ್ಬಿಡ್ತು ಸರ್. ಏನಾಯ್ತು? ಸ್ಟಾಪ್ ಆಯಿತು ಅಂದರೆ ಕೇಳೋದಕ್ಕೆ ಒಂದು 1000 ಜನ ಇರ್ತಾರೆ. ಯಾರಿಗೆ ನನ್ನನ್ನು ಕಂಡ್ರೆ ಆಗಲ್ಲ ಅವ್ರದ್ದೆಲ್ಲ ಫಸ್ಟ್ ಕ್ವೆಶನ್ ಬರೋದೆ ದುಡ್ಡು ಯಾವುದೋ ಪ್ರೊಡ್ಯೂಸರ್ ಮಗನ ಥರ ಓದ್ನಪ್ಪ ಪಿಕ್ಚರ್ಗೆ ಮಾಡ್ತಾರ ಕೆಲಸ ಬಿಟ್ಬಿಟ್ಟು ಏನೋ ದುಡ್ಡು ಹೀರೋ ಆಗ್ಬಿಡ್ತೀನಿ ಅಂದ್ಬಿಟ್ಟು ನೋಡ್ದೆ ಇವಾಗ ಬಾಳು ಪಿಕ್ಚರ್ ನಿಂತೋಯ್ತಂತೆ, ರೋಡ್ ಅಲಿತಾವನಂತೆ, ಕೆಲಸ ಇಲ್ಲ ಕಾರ್ಯ ಇಲ್ಲ. ಇವನ್ನ ನೋಡಿ 4 ಜನ ತಿಳ್ಕೊಬೇಕು ಏನು ಬಾಳುಗಳು ಹಿಂಗೆಲ್ಲ ಮಾತುಗಳು ಸರ್. ಬರ್ತಾ ಬರ್ತಾ ಫ್ಯಾಮಿಲಿ ನಡೆಸೋದೇ ತುಂಬ ಕಷ್ಟ ಆಗೋಯ್ತು ಸರ್. ಸೊ ಅಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕೆಲಸಗಳು ಮಾಡಬೇಕು ಅಂತ ಅಂದರೆ ಈ ಒಂದು ಪ್ರಾಸೆಸ್ಸಲ್ಲೇ ನಾನೇನು ಬಿಡೋದಕ್ಕಾಗಲ್ಲ ಸರ್. ಆ್ಯಕ್ಟಿಂಗು ನಾನು ಇಂಪ್ರೂವೈಸ್ ಮಾಡ್ಕೊಬೇಕು, ಡ್ಯಾನ್ಸ್ ಮಾಡಬೇಕು, ಫೈಟ್ ಮಾಡಬೇಕು, ಜಿಮ್ಗೆ ಹೋಗ್ಬೇಕು. ಈ ಒಂದು ಪ್ರಾಸೆಸ್ಸಲ್ಲಿ ಬೇರೆ ಯಾವುದೋ ದೊಡ್ಡ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿ ನಾನು ದುಡ್ಡು ಕೊಟ್ಟು ಕಲಿಯೋಷ್ಟು ಶ್ರೀಮಂತ ಅಲ್ಲ. ಸ್ಟ್ರಗ್ಲಿಂಗ್ ನಡೀತಾ ಇರುತ್ತೆ. ಎಲ್ಲ ನನ್ನ ಉಚ್ಚಾಟಗಳು ನೋಡಿ ನನ್ನ ಫ್ರೆಂಡ್ಗಳೆಲ್ಲ ಹೇಳ್ತಾರೆ, ಅಣ್ಣ ನೀನು ಮುಚ್ಕೊಂಡಾದ್ರೂ ಬೇರೆ ಕೆಲಸ ಮಾಡು, ಸಂಪಾದನೆ ಮಾಡೋ, ನಾಚಿಕೆ ಆಗಲ್ವೇನೋ ನೀನು, ಏನೋ ಬರೀ ಸಾಲ ಮಾಡ್ಕೊಂಡು ಹಿಂಗೆ ತಿರುಗ್ತಾ ಇದೆಯಲ್ಲೋ, ನೀನೇನು ದೊಡ್ಡ ಸ್ಟಾರ್ ಮಗ ಏನೋ ನೀನು, ನಿನ್ನ ಹೀರೋಲಿ ಯಾವನೋ ಹೀರೋ ಮಾಡೋದಕ್ಕೆ ಸಿನಿಮಾದಲ್ಲಿ ಎಲ್ಲ ಆಗಲ್ಲ, ಇವೆಲ್ಲ ಬಿಟ್ಬಿಟ್ಟು ಬಾ ಮುಚ್ಕೊಂಡು ಏನೋ ಕೆಲಸ ಮಾಡೋ ಅಂದರೆ ಅವ್ರು ಹೇಳ್ತಾ ಇದ್ದಿದ್ದಾರೆ. ಅಂದರೆ ಎಷ್ಟು ಚೆನ್ನಾಗಿ ನಗ್ನಗ್ತಾ ಇದ್ದವನು, ಮಾಡ್ತಾ ಇದ್ದವನು, ಒಂದು ಹೀರೋ ಆಗ್ತೀನಿ ಅಂತ ಹೋಗಿ ಏನೂ ಕೆಲಸ ಇಲ್ದಿರ ಇವತ್ತು ಹಿಂಗೆ ಸುಮ್ಮನೆ ರೋಡ್ ಅಲ್ಕೊಂಡಿದ್ದಾನಲ್ಲ, ಏನೋ ಮಾಡ್ಕೊಂಡಿದ್ದಾನಲ್ಲ, ಒಂದು ಕಾಳಜಿಗೋಸ್ಕರ ಪ್ರೀತಿಗೋಸ್ಕರ ಹೇಳ್ತಾ ಇದ್ರು ಸರ್. ಇದನ್ನೆಲ್ಲ ನೋಡಿ 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 ನನ್ನ ತಂದೆಗೆ ನಾನು ಹೇಳಿದೆ, ನನಗೆ ಆಗ್ತಾ ಇಲ್ಲಪ್ಪ, ನಾನು ಬೇರೆ ಕೆಲಸಕ್ಕೆ ಹೋಗ್ತೀನಿ ಅಂತ. ಸರ್ ಅವತ್ತು ನನ್ನ ತಂದೆ ಹೇಳಿದ ಒಂದೇ ಒಂದು ಮಾತು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನೋಡೋ ನಿನ್ಗೆ 5,000 10,000 ಸಂಬಳ ನಿಂಗೆ ಲೈಫ್ ಲಾಂಗ್ ಎಲ್ಲೋದ್ರೂ ಸಿಕ್ಕೇ ಸಿಗುತ್ತೆ. ನೀನು ವಾಚ್ಮ್ಯಾನ್ ಆಗ್ತೀಯೋ, ಇನ್ನೊಂದು ಆಗ್ತೀಯೋ, ಮತ್ತೊಂದು ಆಗ್ತೀಯೋ, ಆ ಕೆಲಸ ನೀನು ಯಾವಾಗಿದ್ರೂ ವಯಸ್ಸಾದರೂ ಸಿಕ್ಕೇ ಸಿಗುತ್ತೆ. ಬಟ್ ಹೀರೋ ಅನ್ನೋ ಅವಕಾಶ ಲೈಫಲ್ಲಿ ಒಂದೇ ಸಲ ಬರೋದು, ಅದು ನಿನಗೆ ಬಂದಿದೆ. ಎಷ್ಟೇ ಕಷ್ಟ ಆದರೂ ನೀನು ಅದು ಬಿಡಬೇಡ, ನೀನು ಮೂವ್ ಆಗು. ನಾವು ಎಂತೆಂದೋ ಕಷ್ಟ ನೋಡಿದ್ದೀವಿ, ಈ ಕಷ್ಟನೂ ಫೇಸ್ ಮಾಡೋಣ ಅಂತೇಳಿ ಅಲ್ಲಿ ನನಗೊಂಥರ ಧೈರ್ಯ ಬಂತು ಸರ್. ಸೊ ಥ್ಯಾಂಕ್ಫುಲ್ ಟು ಮೈ ಡ್ಯಾಡ್.